ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 59. ಆಗ ಆ ಶಿಕ್ಷೆಯಿಂದ ತಪ್ಪಿಸಿಕೊಂಡರೂ ಈಗ ಆದಿ ಕೈಯಲ್ಲಿ ಸಂಪೂರ್ಣವಾಗಿ ಸಿಕ್ಕಿಬಿದ್ದೇನೆಂದು ಅರ್ಥವಾಗಿ ಇನ್ನೂ ತಾನು ಜೀವಮಾನವಿಡೀ ಜೈಲಿನಲ್ಲಿ ಕೊಳೆಯುವುದು ಬಿಟ್ಟು ಬೇರೆ ದಾರಿ ಇಲ್ಲವೆಂದು, ಒಂದು ವೇಳೆ ಅಪ್ಪಿತಪ್ಪಿ ಜೈಲಿನಿಂದ ತಪ್ಪಿಸಿಕೊಂಡು ಬಂದರೂ ಆದಿ ಕೈಯಲ್ಲಿ ಸಾವು ಖಚಿತವೆಂದು ತಿಳಿದು ಆ ಇನ್ಸ್ಪೆಕ್ಟರ್ ತನ್ನ ಕೈಗಳಿಗೆ ಬೇಡಿ ಹಾಕುತ್ತಿದ್ದರೆ ಏನೂ ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಅವರ ಜೊತೆ ಪೊಲೀಸ್ ಜೀಪಿಗೆ ಹತ್ತುತ್ತಾನೆ ಅಜಯ್. ಆ ಇನ್ಸ್ಪೆಕ್ಟರ್ ಆದಿಗೆ ಶೇಕ್ ಹ್ಯಾಂಡ್ ಕೊಟ್ಟು, ನೀವು ಒಮ್ಮೆ ಸ್ಟೇಷನ್ಗೆ ಬಂದು ಲಿಖಿತವಾಗಿ ದೂರು ನೀಡಿ ಅಂತ ಅನ್ನುತ್ತಿದ್ದರೆ, ಓಕೆ ಇನ್ಸ್ಪೆಕ್ಟರ್, ನಾನು ಖಂಡಿತವಾಗಿ ಕಂಪ್ಲೇಂಟ್ ಫೈಲ್ ಮಾಡುತ್ತೇನೆ ಎಂದು ಹೇಳಿದಾಗ ಅವನನ್ನು ಇನ್ಸ್ಪೆಕ್ಟರ್ ಅಲ್ಲಿಂದ ಕರೆದುಕೊಂಡು ಹೋದ ತಕ್ಷಣ ಗಾನವಿ ಕಡೆ ನೋಡುತ್ತಾನೆ ಆದಿ ಇನ್ನು ಕೋಪದಿಂದಲೇ ಇರುವುದನ್ನು ನೋಡಿದ ದೀಪಕ್, ಅರೆ ಗಾನವಿಯನ್ನು ಏನು ಅನ್ನಬೇಡವೋ, ಅವಳು ಮುಗ್ದೆ, ಪಾಪ ನಿನಗೆ ಏನಾದರೂ ಆಗುತ್ತದೆಯೋ ಎಂದು ಭಯಪಟ್ಟು ಅವನ ಬಗ್ಗೆ ನಿನಗೆ ಹೇಳದೆ ಬಚ್ಚಿಟ್ಟಳು ಅಷ್ಟೇ, ಬೇರೆ ಯಾವ ಉದ್ದೇಶವೂ ಇಲ್ಲ. ಅವಳನ್ನು ಏನು ಅನ್ನಬೇಡವೋ ಎಂದು ಆದಿ ಕಡೆ ನೋಡುತ್ತಿದ್ದರೆ ದೀಪಕ್ ಕಡೆ ಒಂದು ನೋಟ ಬೀರಿ, ನಾನು ನನ್ನ ಹೆಂಡತಿಯನ್ನು ನೋಡಿಕೊಳ್ಳುತ್ತೇನೆ, ಇನ್ನು ತಾವು ಹೊರಡಿ ಅಂತ ಅಂದರೆ, ಅಷ್ಟೆಯೋ ಅಷ್ಟೇ, ಅವಶ್ಯಕತೆ ಮುಗಿಯಿತಲ್ಲ, ಇನ್ನು ನಾವು ಹೋಗ್ತೀವಿ ಬಿಡು ಎಂದು ಹೇಳಿ, ಅರೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಗಾನವಿಯನ್ನು ಏನು ಅನ್ನಬೇಡ, ಅವಳು ಈಗಾಗಲೇ ತುಂಬ ಭಯಪಟ್ಟಿದ್ದಾಳೆ ಅನ್ನುತ್ತಾ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾನೆ ದೀಪಕ್. ಆದಿ ಗಾನವಿಯ ಕಡೆ ನೋಡಿದ ತಕ್ಷಣ ಪುಟ್ಟ ಗುಬ್ಬಿ ಮರಿಯಂತೆ ಅವನ ಬಳಿಗೆ ಬರುತ್ತಾಳೆ. ಈಗಲಾದರೂ ಮನೆಗೆ ಬರುತ್ತೀಯಾ, ಇಲ್ಲ ಇನ್ನೂ ಎಲ್ಲಿಗಾದರೂ ಹೋಗಬೇಕಾಗಿದೆಯಾ ಎಂದು ಕೇಳಿದ ತಕ್ಷಣ ನಿಮ್ಮ ಜೊತೆ ಬರುತ್ತೇನೆ ಅನ್ನುತ್ತಾ ಆದಿ ಹಿಂದೆ ತಿರುಗಿ ತನ್ನ ಮನೆಗೆ ನಡೆಯುತ್ತಾಳೆ ಗಾನವಿಯ ಕೈಯನ್ನು ತನ್ನ ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡು, ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಹಿಡಿತವನ್ನು ಇನ್ನಷ್ಟು ಬಿಗಿಗೊಳಿಸಿ ಇಬ್ಬರು ಮನೆಯತ್ತ ಹೆಜ್ಜೆ ಹಾಕುತ್ತಾರೆ. ಆಗಲೇ ಗಾನವಿಗೆ ನೆನಪಾಗುವುದು, ಆದಿ ಬೆಳಿಗ್ಗೆ ಊರಿಗೆ ಹೋಗಿದ್ದನಲ್ಲ, 2 ದಿನಗಳವರೆಗೆ ಬರುವುದಿಲ್ಲ ಎಂದಿದ್ದನಲ್ಲ, ಬೆಳಿಗ್ಗೆ ಊರಿಗೆ ಹೋದವನು ಈಗ ಏಕಾಏಕಿ ಇಲ್ಲಿಗೆ ಹೇಗೆ ಬಂದ ಎಂದು ಆಶ್ಚರ್ಯದಿಂದ ಯೋಚಿಸುತ್ತಾಳೆ. ಆ ಮಾತನ್ನು ಆದಿ ಬಳಿ ಕೇಳಬೇಕು ಎಂದು ಬಾಯಿಯವರೆಗೂ ಬಂದರೂ ಆದಿಯ ಕೋಪವನ್ನು ನೋಡಿ ಹೆದರಿ ಕೇಳಲಾಗದೆ ಸುಮ್ಮನಾಗುತ್ತಾಳೆ ಗಾನವಿ. ಹಾಗೆ ಅವರಿಬ್ಬರು ತಮ್ಮ ಮನೆಯ ಬಾಗಿಲವರೆಗೆ ಬರುವಷ್ಟರಲ್ಲಿ ವಾಚ್ಮ್ಯಾನ್ ಮತ್ತೆ ಅಲ್ಲೇ ಇರುತ್ತಾನೆ. ಗಾನವಿ ಮತ್ತು ಆದಿ ಇಬ್ಬರು ಹೊರಗಿನಿಂದ ಒಳಗೆ ಬರುತ್ತಿರುವುದನ್ನು ನೋಡಿ ಗಾನವಿ, ಮೇಡಮ್ ಯಾವಾಗ ಹೊರಗೆ ಹೋದರು, ಆದಿ ಸರ್ ಊರಿನಿಂದ ಯಾವಾಗ ಬಂದರು ಎಂದು ಆಶ್ಚರ್ಯದಿಂದ ಇಬ್ಬರನ್ನು ನೋಡುತ್ತಿದ್ದರೆ, ಅವನನ್ನು ಸ್ವಲ್ಪವೂ ಲೆಕ್ಕಿಸದೆ ಗಾನವಿಯನ್ನು ಕರೆದುಕೊಂಡು ಒಳಗೆ ಹೋಗುತ್ತಾನೆ ಆದಿ. ಗಾನವಿಯನ್ನು ಒಳಗೆ ಕರೆದೊಯ್ದ ಆದಿ ನೇರವಾಗಿ ತನ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಗಾನವಿಯ ಕೈಯಲ್ಲಿದ್ದ ಬ್ಯಾಗನ್ನು ಪಕ್ಕಕ್ಕೆ ಎಸೆದು 2 ಕೈಗಳನ್ನು ಕಟ್ಟಿಕೊಂಡು ನೇರವಾಗಿ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾನೆ. ಆದಿಯ ಕೋಪದ ನೋಟಕ್ಕೆ ಹೆದರಿ ಗಾನವಿ ಕೈ ಒಸಗಿಕೊಳ್ಳುತ್ತಾ ನಿಲ್ಲುತ್ತಾಳೆ. ಎಷ್ಟೊತ್ತಾದರೂ ಗಾನವಿ ಏನೂ ಮಾತನಾಡದೆ ತಲೆ ತಗ್ಗಿಸಿಕೊಂಡು ನಿಂತಿದ್ದರೆ ಆದಿ ತನ್ನ ಕೈಯಿಂದ ಅವಳ ಗಲ್ಲ ಹಿಡಿದು ಮೇಲಕ್ಕೆತ್ತುತ್ತಾನೆ. ಗಾನವಿಯ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ, ನೀನು ಮಾಡಿದ ಕೆಲಸಕ್ಕೆ ನನಗೆ ಉತ್ತರ ಬೇಕು ಎನ್ನುವಂತೆ ಆದಿಯ ನೋಟವಿದ್ದರೆ ಬಾಯಿಂದ ಮಾತು ಬರದೆ ಗಾನವಿ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ. ನೀವು ನನ್ನನ್ನು ಹಾಗೆ ಕೋಪದಿಂದ ನೋಡಬೇಡಿ, ನನಗೆ ಭಯವಾಗುತ್ತಿದೆ ಎಂದು ಹೇಳುತ್ತಾ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಗಾನವಿಯನ್ನು 2 ಮಾತು ಅನ್ನಬೇಕು ಎಂದಿದ್ದರೂ ಕೂಡ ಗಾನವಿಯ ಅಳುವನ್ನು ಹಾಗೂ ಅವಳ ಮುಗ್ಧ ಮುಖವನ್ನು ನೋಡಿ ಏನೂ ಅನ್ನಲಾಗದೆ ಗಾನವಿಯ ತಲೆ ಮೇಲಕ್ಕೆತ್ತಿ ಅವಳ ಹಣೆಯ ಮೇಲೆ ಮುತ್ತಿಡುತ್ತಾನೆ ಆದಿ. ಅವನಿಗೆ ತನ್ನ ಮೇಲಿದ್ದ ಕೋಪ ಕಡಿಮೆಯಾಯಿತು ಎಂದು ಗಾನವಿ ಕೊಂಚ ಶಾಂತಳಾಗುತ್ತಾಳೆ. ಈಗಂತೂ ಇಂತಹ ಹುಚ್ಚು ಕೆಲಸಗಳನ್ನು ಮಾಡಿದರೂ ಸುಮ್ಮನಿದ್ದೆ, ಆದರೆ ಇನ್ನೊಮ್ಮೆ ನನಗೆ ತಿಳಿಯದೆ ಇಂತಹದ್ದೇನಾದರೂ ಮಾಡಲು ಯೋಚಿಸಿದರೂ ನಾನು ಸುಮ್ಮನಿರುವುದಿಲ್ಲ ಎಂದು ಆದಿ ಗಂಭೀರವಾಗಿ ಹೇಳಿದಾಗ, ಇನ್ನೊಮ್ಮೆ ಎಂದಿಗೂ ನಾನು ಹೀಗೆ ಮಾಡುವುದಿಲ್ಲ ಎನ್ನುತ್ತಾ
ಆದಿಯನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ ಗಾನವಿ. ಬೆಳಗಿನಿಂದಲೂ ಹತ್ತು ಕಳೆಗುಂದಿದ್ದ ಗಾನವಿಯ ಮುಖವನ್ನು ನೋಡಿ ಇನ್ನಷ್ಟು ಅವಳಿಗೆ ನೋವು ಕೊಡಲಾಗದೆ, ಇನ್ನು ಇಂದಿನಿಂದ ನಿನ್ನ ಕಣ್ಣಿನಿಂದ ಕಣ್ಣೀರು ಬರಬಾರದು. ಆ ಕಣ್ಣೀರಿಗೆ ಕಾರಣವಾದವನನ್ನು ನಿನ್ನ ಕಣ್ಣಿಗೆ ಬೀಳದಂತೆ ಮಾಡಿದ್ದೇನೆ. ಇನ್ನು ಅಳಬಾರದು ಎಂದು ಅವಳ ಕಣ್ಣೀರು ಒರೆಸುತ್ತಾನೆ. ಈಗಾಗಲೇ ಬಹಳ ತಡವಾಗಿದೆ. ಅತ್ತು ತುಂಬ ಸುಸ್ತಾಗಿದ್ದೀಯ, ಇನ್ನು ಮಲಗು ಎಂದಾಗ ಗಾನವಿ ಮೌನವಾಗಿ ಸೋಫಾದ ಕಡೆಗೆ ನಡೆಯುತ್ತಾಳೆ. ಆದರೆ ಅವಳ ಕೈ ಹಿಡಿದು ಬೆಡ್ ಕಡೆಗೆ ಕರೆದೊಯ್ಯುತ್ತಾನೆ ಆದಿ. ಆದಿಯನ್ನು ಓರೆಯಾಗಿ ನೋಡುತ್ತಾ ಬೆಡ್ ಕಡೆಗೆ ನಡೆಯುತ್ತಾಳೆ ಗಾನವಿ. ಆದಿ ಮಲಗಿ ಗಾನವಿಯನ್ನು ಹತ್ತಿರಕ್ಕೆಳೆದುಕೊಳ್ಳುತ್ತಾನೆ. ಆದಿಗೆ ಹತ್ತಿರವಾಗಿ ಮಲಗಿದ್ದ ಗಾನವಿಗೆ ಎಷ್ಟೊತ್ತಾದರೂ ನಿದ್ದೆ ಬಾರದಿರುವುದರಿಂದ ತಲೆ ಎತ್ತಿ ಆದಿ ಕಡೆಗೆ ನೋಡುತ್ತಾಳೆ. ಆದಿ ಕೂಡ ಏನೋ ಯೋಚಿಸುತ್ತಿರುತ್ತಾನೆ. ಆ ದಿನ ಗಾನವಿ ಒಂದು ವೇಳೆ ಅಮಲಿನಲ್ಲಿ ಈ ವಿಷಯವನ್ನು ಹೇಳದೆ ಹೋಗಿದ್ದರೆ ಏನಾಗುತ್ತಿತ್ತೋ ಎಂಬ ಯೋಚನೆಗೆ ಅವನಿಗೆ ಭಯವಾಗುತ್ತಿರುತ್ತದೆ. ಗಾನವಿ ತನ್ನಿಂದ ದೂರವಾದರೆ ಇರಬಲ್ಲೆನಾ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿ, ಅದಕ್ಕೆ ಉತ್ತರವಾಗಿ ಒಂದು ಕ್ಷಣವೂ ಇರಲಾರೆ ಎಂದು ಅವನ ಮನಸ್ಸು ಹೇಳಿದಾಗ ತನ್ನ ಕೈಯನ್ನು ಗಾನವಿಯ ಸುತ್ತ ಇನ್ನಷ್ಟು ಬಿಗಿಗೊಳಿಸುತ್ತಾನೆ. ಆದಿ ತನ್ನ ತೋಳುಗಳನ್ನು ಬಿಗಿಗೊಳಿಸಿದಾಗ ಗಾನವಿ ಮತ್ತೊಮ್ಮೆ ಅವನತ್ತ ನೋಡುತ್ತಾ ಸ್ವಲ್ಪ ಧೈರ್ಯ ಮಾಡಿ ರೀ ಎಂದು ಕರೆಯುತ್ತಾಳೆ. ಏನು ಎಂದು ಆದಿ ಕೇಳಿದಾಗ, ನೀವು ಬೆಳಿಗ್ಗೆ 2 ದಿನ ಕೆಲಸವಿದೆ ಎಂದು ಊರಿಗೆ ಹೋಗಿದ್ರಲ್ವಾ, ಮತ್ತೆ ಇಲ್ಲಿಗೆ ಹೇಗೆ ಬಂದ್ರಿ? ನಮ್ಮ ಮಾವನ ಬಗ್ಗೆ ನಿಮಗೆ ಈ ವಿಷಯಗಳೆಲ್ಲ ಹೇಗೆ ಗೊತ್ತು ಎಂದು ಗಾನವಿ ಮುಗ್ಧವಾಗಿ ಕೇಳುತ್ತಾಳೆ. ಅದೆಲ್ಲ ಇರಲಿ, ನಿನ್ನ ಮಾವ ನಿನ್ನನ್ನು ಅಷ್ಟೊಂದು ಬೆದರಿಸುತ್ತಿದ್ದಾಗ ನನಗೆ ಒಮ್ಮೆಯಾದರೂ ವಿಷಯವನ್ನ ಹೇಳಬೇಕು ಎಂದು ಯೋಚನೆ ನಿನಗೆ ಬರಲಿಲ್ವಾ? ಹಾಗೆ ಹೀಗೆ ನನ್ನನ್ನು ಬಿಟ್ಟು ಹೋಗೋಣ ಎಂದುಕೊಂಡೆ ಎಂದು ಆದಿ ಇನ್ನಷ್ಟು ಗಟ್ಟಿಯಾಗಿ ಕೇಳುತ್ತಾನೆ. ಮಾವ ನಿಮಗೆ ಏನಾದರೂ ಮಾಡುತ್ತೇನೆ ಎಂದರು. ಈಗಾಗಲೇ ಆತ ತನ್ನ ಹೆಂಡತಿಯನ್ನು ಕೊಂದಿದ್ದಾನೆ. ಆತ ನರರೂಪದ ರಾಕ್ಷಸ, ಕೊಲೆಗಡುಕ. ಒಮ್ಮೆ ತನ್ನ ಹೆಂಡತಿಯನ್ನೇ ಕೊಂದವನು ನಿಮಗೆ ಏನಾದರೂ ಮಾಡಬಹುದೇನೋ ಎಂಬ ಭಯದಿಂದ ಅಂತಹ ನಿರ್ಧಾರ ತೆಗೆದುಕೊಂಡೇ ವಿನಃ ನಿಮ್ಮನ್ನು ಬಿಟ್ಟು ಹೋಗಲು ನಾನು ಎಷ್ಟು ಕಷ್ಟಪಟ್ಟೆನೋ ಎಂದು ಮತ್ತೊಮ್ಮೆ ಆ ಕ್ಷಣವನ್ನು ನೆನಪಿಸಿಕೊಂಡು ಕಣ್ಣೀರು ಒರೆಸಿಕೊಳ್ಳುತ್ತಿರುತ್ತಾಳೆ. ಗಾನವಿಯ ಮುಖವನ್ನು ನೋಡಿದ ಆದಿ ತನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು, ಇನ್ನೊಮ್ಮೆ ನಿನ್ನ ಈ ಮೂರ್ಖತನದಿಂದ ಯೋಚಿಸಿ ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡರೆ ಈ ಬಾರಿ ಸುಮ್ಮನಿದ್ದೆ, ಆದರೆ ಮುಂದಿನ ಬಾರಿ ಸುಮ್ಮನಿರಲ್ಲ ಎಂದು ಖಡಕ್ ಆಗಿ ವಾರ್ನಿಂಗ್ ಕೊಡುತ್ತಾನೆ. ಇನ್ನೆಂದೂ ನಿಮಗೆ ಹೇಳದೆ ಏನನ್ನೂ ಮಾಡುವುದಿಲ್ಲ ಎನ್ನುತ್ತಾಳೆ ಗಾನವಿ. ಇಷ್ಟಕ್ಕೂ ನಿಮಗೆ ಅವನ ಬಗ್ಗೆ ಹೇಗೆ ತಿಳಿಯಿತು ಎಂದು ಮತ್ತೊಮ್ಮೆ ಕೇಳಿದಾಗ, ಆ ದಿನ ಅಮಲಿನಲ್ಲಿ ಅವಳು ತನ್ನ ಮೇಲೆ ಎಷ್ಟು ಅಕ್ಕಿದ್ದಂತೆ ವರ್ತಿಸಿದಳು, ಎಷ್ಟು ತುಂಟಾಟ ಮಾಡಿದಳು ಎಂಬುದು ನೆನಪಿಗೆ ಬಂದು ಆದಿ ತುಟಿಗಳಲ್ಲಿ ಸಣ್ಣ ನಗು ಮೂಡುತ್ತದೆ. ಏನಾಯ್ತು, ಯಾಕೆ ನಗುತ್ತಿದ್ದೀರಾ ಎಂದು ಅವಳು ಕೇಳಿದಾಗ, ಈಗ ಇವಳು ಅಮಲಿನಲ್ಲಿ ಏನು ಮಾಡಿದಳು ಎಂದು ಹೇಳಿದರೆ ನಾಚಿಕೆಯಿಂದ ಇಲ್ಲೇ ಸತ್ತು ಹೋಗುತ್ತಾಳೆ ಎಂದುಕೊಂಡು, ಏನೂ ಇಲ್ಲ ಬಿಡು ಮಲಗು ಎಂದು ಮತ್ತೊಮ್ಮೆ ಗಾನವಿಯ ಬೆನ್ನಿನ ಮೇಲೆ ತಟ್ಟುತ್ತಾನೆ. ಇನ್ನು ಆದಿ ಎಷ್ಟು ಕೇಳಿದರೂ ಹೇಳುವುದಿಲ್ಲ ಎಂದುಕೊಂಡು, ಹಾಗೂ ಆತ ಅಂದರೆ ಮಾವ ಇನ್ನು ಈ ಜನ್ಮದಲ್ಲಿ ಹೊರಗೆ ಬರುವುದಿಲ್ಲ ಎಂದು ಅರ್ಥವಾದ ಗಾನವಿ ಪ್ರಶಾಂತ ವದನದಿಂದ ಆದಿ ಎದೆಯ ಮೇಲೆ ನಿದ್ದೆ ಮಾಡುತ್ತಾಳೆ. ಇತ್ತ ಬೆಳಿಗ್ಗೆ ನಿದ್ದೆಯಿಂದೆದ್ದ ಅರುಂಧತಿ ಅಮ್ಮನಿಗೆ ತಮ್ಮ ಪಕ್ಕದ ಟೇಬಲ್ ಮೇಲೆ ಗಾನವಿ ಇಟ್ಟಿದ್ದ ಒಡವೆಗಳು ಕಾಣಿಸುತ್ತವೆ. ಇದೇನು, ಇವು ಗಾನವಿಗೆ ಮದುವೆಯಲ್ಲಿ ಹಾಕಿದ ಒಡವೆಗಳಲ್ವಾ, ಇಲ್ಲಿವೆ ಯಾಕೆ ಎಂದು ನೋಡುತ್ತಾ ಮಂಚದಿಂದಿಳಿದ ಅವರಿಗೆ ಅದರ ಕೆಳಗಿದ್ದ ನೋಟ್ ನೋಡಿ ಒಮ್ಮೆಲೆ ಗುಂಡಿಗೆ ಹೊಡೆದಂತಾಗುತ್ತದೆ. ಏನು ಗಾನವಿ ಮನೆಯಿಂದ ಹೊರಟು ಹೋದಳ? ಗಾನವಿಗೆ ಅಂತಹ ಕಷ್ಟ ಏನು ಬಂತು? ಆದಿ ಅವಳನ್ನೇನಾದರೂ ಅಂದನಾ? ಇಲ್ವಲ್ಲ. ನಿನ್ನೆ ಕೂಡ ಆದಿ ಕಣ್ಣುಗಳಲ್ಲಿ ಗಾನವಿಯ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಮತ್ತೆ ಇಷ್ಟರಲ್ಲೇ ಏನಾಯ್ತು ಅಂತ ಗಾನವಿ ಮನೆಯಿಂದ ಹೊರಟು ಹೋದಳು ಎಂದು ಗಡಿಬಿಡಿಯಿಂದ ರೂಮಿನಿಂದ ಹೊರಬಂದು ಸೀತಮ್ಮನನ್ನು ಕರೆದು, ಗಾನವಿ ಎಲ್ಲಿದ್ದಾಳೆ ಸೀತಮ್ಮ ಎಂದು ಕೇಳುತ್ತಾರೆ. ಇನ್ನು ಆ ಕಾಗದದ ತುಂಡಿನ ಮೇಲೆ ನಂಬಿಕೆ ಬಾರದೆ ಸೀತಮ್ಮನನ್ನು ಕೇಳಿದಾಗ, ಏನೋ ಅಮ್ಮನವರೇ, ಇವತ್ತು ಇನ್ನೂ ಕೆಳಗೆ ಇಳಿದು ಬಂದಿಲ್ಲ.
ನಿನ್ನೆಯೆಲ್ಲ ಯಜಮಾನರ ಮೇಲಿನ ಚಿಂತೆಯಿಂದ ಮೇಲಿನ ರೂಮಿನಲ್ಲೇ ಇದ್ದರು. ಕೆಳಗೂ ಬರಲಿಲ್ಲ. ನಾನೇ ಲಂಚ್ ಡಿನ್ನರ್ ಕೂಡ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟೆ. ಇವತ್ತು ಬೆಳಿಗ್ಗೆಯೂ ಇದುವರೆಗೂ ಕೆಳಗೆ ಬಂದಿಲ್ಲ ಎಂದು ಹೇಳಿದಾಗ ಅರುಂಧತಿ ಅಮ್ಮನವರ ಹೃದಯ ಒಮ್ಮೆಲೆ ವೇಗವಾಗಿ ಬಡಿದುಕೊಳ್ಳುತ್ತದೆ. ಇದುವರೆಗೂ ಕೆಳಗೆ ಬಂದಿಲ್ಲವೆಂದರೆ ನಿಜವಾಗಿಯೂ ಗಾನವಿ ಹೊರಟು ಹೋದಳಾ ಎಂಬ ಅನುಮಾನ ಬಂದು ಅಲ್ಲೇ ಸೋಫಾದಲ್ಲಿ ಕುಸಿದು ಬೀಳುತ್ತಾರೆ ಅವರು. ಅರುಂಧತಿ ಅಮ್ಮನವರನ್ನು ನೋಡಿದ ಸೀತಮ್ಮ, ಏನಾಯಿತು ದೊಡ್ಡಮ್ಮನವರೇ ಎಂದರೆ, ಏನೂ ಇಲ್ಲ, ಮೊದಲು ನನ್ನ ಫೋನ್ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಒಳಗಿದ್ದ ಫೋನನ್ನು ಸೀತಮ್ಮ ತಂದುಕೊಟ್ಟ ಕೂಡಲೇ ಆದಿ ನಂಬರ್ಗೆ ಮತ್ತು ಕೃಷ್ಣ ನಂಬರ್ಗೆ ಡಯಲ್ ಮಾಡುತ್ತಾರೆ. ಆದರೆ ಇಬ್ಬರ ನಂಬರ್ಗಳು ಸೇರುವುದಿಲ್ಲ. ಸ್ವಿಚ್ ಆಫ್ ಎಂದು ಬರುತ್ತಿರುತ್ತವೆ. ಆದ್ದರಿಂದ ಏನು ಮಾಡಬೇಕೆಂದು ತಿಳಿಯದೆ ಹಾಗೆಯೇ ಕುಳಿತು ಬಿಡುತ್ತಾರೆ ಅವರು. ಇತ್ತ ಬೆಳಿಗ್ಗೆಯೇ ಸಂತೋಷದಿಂದ ನಿದ್ದೆಗಣ್ಣು ಬಿಟ್ಟ ಶಾಂಭವಿ ರಾತ್ರಿ ಅಜಯ್ ಗಾನವಿಯನ್ನು ಕರೆದುಕೊಂಡು ಹೋಗಿದ್ದು ನೆನಪಾಗಿ ಈ ಹೊತ್ತಿಗೆ ಅವನು ಗಾನವಿಯನ್ನು ತುಂಬ ದೂರ ಕರೆದುಕೊಂಡು ಹೋಗಿರುತ್ತಾನೆ ಎಂದುಕೊಂಡು ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೊಳ್ಳಲು ತಕ್ಷಣ ಅಜಯ್ ನಂಬರ್ಗೆ ಫೋನ್ ಮಾಡುತ್ತಾಳೆ. ಆದರೆ ಎಷ್ಟು ಬಾರಿ ಅಜಯ್ಗೆ ಫೋನ್ ಮಾಡಿದರೂ ಅದು ಸ್ವಿಚ್ ಆಫ್ ಎಂದು ಬರುವುದರಿಂದ ಇವನಿಗೆ ಸಂತೋಷದಲ್ಲಿ ಕನಿಷ್ಠ ಪಕ್ಷ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನಾದರೂ ನನಗೆ ಕೊಡಬೇಕು ಎಂಬ ಯೋಚನೆಯೂ ಇಲ್ಲ. ಅವಳನ್ನು ಕರೆದುಕೊಂಡು ಎಲ್ಲಿಗೆ ಹೋದನೋ ಏನೋ, ನನಗೊಂದು ಫೋನ್ ಮಾಡಿ ಹೇಳಿದರೆ ಅವರು ಎಲ್ಲಿದ್ದಾರೆ ಅಂತ ನನಗೆ ತಿಳಿಯುತ್ತಿತ್ತಲ್ವಾ. ಜೊತೆಗೆ ಗಾನವಿಯ ಪರಿಸ್ಥಿತಿಯನ್ನು ತಿಳಿದು ಸಂತೋಷ ಪಡುತ್ತಿದ್ದೆ. ಆದರೂ ಇವನನ್ನು ಅಂದುಕೊಂಡು ಏನು ಲಾಭ. ಅವನ ಬುದ್ಧಿ ರೌಡಿ ಬುದ್ಧಿಯೇ ಅಲ್ವಾ, ಕುಡುಕ ಎಂದು ತಿಳಿದು ಗಾನವಿಯನ್ನು ತೊಡೆದು ಹಾಕಲು ಅವನನ್ನೇ ಆರಿಸಿಕೊಂಡೆನಲ್ಲ. ಏನೇ ಆಗಲಿ, ಅವರು ಎಲ್ಲಿಗೆ ಹೋದರೆ ನನಗೇನು ಬಿಡು. ಆ ಗಾನವಿ ಅನ್ನೋ ಪೀಡೆ ನನಗೆ ನಿನ್ನೆಯಿಂದ ತೊಲಗಿತು. ಇನ್ನು ಕಾವ್ಯಾಳನ್ನು ಆದಿಗೆ ಕೊಟ್ಟು ಮದುವೆ ಮಾಡಲು ಯಾವುದಾದರೂ ಒಂದು ಯೋಚಿಸಬೇಕು ಎಂದುಕೊಳ್ಳುತ್ತಾ ಸಂತೋಷದಿಂದ ಫ್ರೆಶ್ ಆಗಿ ಹೊರಬರುತ್ತಾಳೆ. ಹೊರಬರುವಷ್ಟರಲ್ಲಿ ಅರುಂಧತಿ ಅಮ್ಮನವರು ಸೋಫಾದಲ್ಲಿ ದಿಗ್ಭ್ರಮೆಯಿಂದ ಕುಳಿತಿರುವುದು ಕಾಣಿಸುತ್ತದೆ. ಏನು, ಮುಂಜಾನೆಯೇ ಈ ಮುದುಕಿ ಇಷ್ಟು ದಿಗ್ಭ್ರಮೆಯಿಂದ ಕುಳಿತಿದ್ದಾಳೆ? ಅಕಸ್ಮಾತ್ ಗಾನವಿ ಹೊರಟು ಹೋದಳು ಎಂಬುದು ಆಗಲೇ ತಿಳಿದು ಹೋಯ್ತಾ ಏನು ಎಂದುಕೊಂಡು ಸಂಭ್ರಮಿಸುತ್ತಾ ಅರುಂಧತಿ ಅಮ್ಮನವರ ಎದುರಿಗೆ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ. ತನ್ನ ಸಂತೋಷವನ್ನು ಸ್ವಲ್ಪವೂ ಹೊರಹಾಕದೆ, ಸೀತಮ್ಮ, ಒಂದು ಕಾಫಿ ತೆಗೆದುಕೊಂಡು ಬಾ ಎಂದು ಗಟ್ಟಿಯಾಗಿ ಕೂಗುತ್ತಾಳೆ. ಸೀತಮ್ಮ ಕಾಫಿ ತಂದು ಶಾಂಭವಿಗೆ ಕೊಡುತ್ತಾಳೆ. ಬೇಸರದಿಂದ ತನ್ನೆದುರು ಕುಳಿತಿದ್ದ ಅತ್ತೆಯ ಮುಖವನ್ನು ಆನಂದದಿಂದ ನೋಡುತ್ತಾ ಕಾಫಿ ಕುಡಿಯಲು ಹೋದಾಗ ಒಮ್ಮೆಲೆ ಶಾಂಭವಿಯ ಕೆನ್ನೆಯ ಮೇಲೆ ಗಟ್ಟಿಯಾಗಿ ಬಿದ್ದೇಟಿಗೆ ಕಾಫಿ ಕಪ್ ಕೆಳಗೆ ಬಿದ್ದು ಹೊಡೆದು ಹೋಗಿ ಬಿಸಿ ಬಿಸಿ ಕಾಫಿ ಪೂರ್ತಿ ಮೈಮೇಲೆಲ್ಲ ಚೆಲ್ಲುತ್ತದೆ. ಒಂದೆಡೆ ಬಿಸಿ ಕಾಫಿ ಬಿದ್ದು ಮೈಯೆಲ್ಲ ಹುರಿಯುತ್ತಿದ್ದರೆ, ಹೊಡೆದ ಪೆಟ್ಟಿಗೆ ಚುರುಗುಟ್ಟುತ್ತಿರುವ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ತನ್ನನ್ನು ಹೊಡೆದದ್ದು ಯಾರು ಎಂದು ಕೋಪದಿಂದ ಎದುರಿಗೆ ನೋಡುತ್ತಾಳೆ. ಬಿಸ್ನೆಸ್ ಕೆಲಸದ ಮೇಲೆ ಹೊರಗಿನ ಊರಿಗೆ ಹೋಗಿದ್ದ ಕೃಷ್ಣ ಯಾವಾಗ ಬಂದರೋ ಎಲ್ಲಿಂದ ಬಂದರೋ ತಿಳಿಯದು. ಆದರೆ ಏಕಾಏಕಿ ತನ್ನನ್ನು ಹಾಗೆ ಹೊಡೆದಿದ್ದಕ್ಕೆ ಎಂದು ಬೆಚ್ಚಿಬಿದ್ದು ಭಯದಿಂದ ಗಂಡನ ಕಡೆಗೆ ನೋಡುತ್ತಾಳೆ ಶಾಂಭವಿ. ಕೋಪದಿಂದ ಕೆಂಪಾಗಿದ್ದ ಗಂಡನ ಮುಖವನ್ನು, ಅಲ್ಲಿದ್ದ ಗಂಭೀರವಾದ ರೌದ್ರಾವತಾರವನ್ನು ನೋಡಿ ಹಿಂದೆಯೆಂದೂ ಅಂತಹ ಕೋಪವನ್ನು ಅವರ ಮುಖದಲ್ಲಿ ನೋಡದೇ ಇರುವುದರಿಂದ ಎಂದೂ ಇಲ್ಲದಂತೆ ಗಂಡನನ್ನು ನೋಡಿ ಆ ಕ್ಷಣ ನಡುಗುತ್ತಾಳೆ ಶಾಂಭವಿ. ಈ ಕಥೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.